ನಮಸ್ಕಾರ. ಇವತ್ತು ಈ ಕರಾರು 2ಕ್ಕೆ ಸಂಬಂಧಪಟ್ಟಂತೆ ಘಟಕ 3ಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು. ಈ ಒಂದು ವಿಡಿಯೋನಲ್ಲಿ ನಾವು ಈ ಪ್ರಿನ್ಸಿಪಾಲ್ ಅಂದರೆ ಯಜಮಾನನ ಜವಾಬ್ದಾರಿ ಏನು ಅಂತಕ್ಕಂಥದ್ದು, ಯಜಮಾನನ ಜವಾಬ್ದಾರಿ ಈ ಒಂದು ಅಭಿಕರಣ ಕಾಂಟ್ರಾಕ್ಟ್ನಲ್ಲಿ ಅಭಿಕರಣದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿಯ ಹಿಂದಿನ ವಿಡಿಯೋನಲ್ಲಿ ನಾವು ಅಭಿಕರ್ತನ ವಿಷಯದಲ್ಲಿ ಅವನ ಜವಾಬ್ದಾರಿಗಳೇನು ಅನ್ನೋದನ್ನು ನೋಡಿದ್ವಿ. ಇವತ್ತು ಯಜಮಾನನ ಜವಾಬ್ದಾರಿ ಅಂದರೆ ಈ ಪ್ರಿನ್ಸಿಪಾಲ್ನ ಜವಾಬ್ದಾರಿ ಏನು ಅನ್ನೋದನ್ನು ಇವತ್ತು ನಾವು ನೋಡ್ತೀವಿ. ತುಂಬ ಸಣ್ಣ ವಿಡಿಯೋ ಇದು, ಒಂದು 2-3 ಸೆಕ್ಷನನ್ನು ಮಾತ್ರ ನಾವಿಲ್ಲಿ ನೋಡ್ತೀವಿ. ಅದರ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಅಭಿಕರ್ತನ ಜವಾಬ್ದಾರಿಗಳಿದೆಯಲ್ವಾ, ಅವುಗಳು ಕೂಡ ಇಲ್ಲಿ ಏನು ಯಜಮಾನನ ಡ್ಯೂಟಿಗಳಾಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅವನ ರೈಟ್ಸು ಇವನ ಡ್ಯೂಟಿ, ಇವನ ರೈಟ್ಸು ಅವನ ಡ್ಯೂಟಿ, ದಟ್ ದೇ ಆರ್ ಇಂಟರ್ ರಿಲೇಟೆಡ್. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಅಸ್ ಮೂವ್ ಆನ್ ಟು ದಿ ಸಬ್ಜೆಕ್ಟ್. ಇದರಲ್ಲಿ ಇಷ್ಟು ವಿಷಯಗಳನ್ನು ನಾನು ಚರ್ಚೆ ಮಾಡ್ತೀನಿ. ನಂಬರ್ 1, ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ Section 22. Section 22 talks about the principal's responsibility in case of lawful acts of the agent. Lawful acts of agent. ಇವೆಲ್ಲ ಏಜೆಂಟ್ ಮಾಡುವಂಥವು lawful acts, especially all these 3 by agent. ಅಭಿಕರ್ತ ಮಾಡಿದಂತಹ ಕ್ರಿಯೆಗಳಿರ್ತಾವಲ್ಲ, ಅದಕ್ಕೆ ಈ ಯಜಮಾನನ ಜವಾಬ್ದಾರಿಗಳು. ಇವು 3 ಸೆಕ್ಷನ್ ಪ್ರಮುಖ ಆಗ್ತವೆ. ಸೆಕ್ಷನ್ 222, ಸೆಕ್ಷನ್ 223 ಆ್ಯಂಡ್ ಸೆಕ್ಷನ್ 225. And section 224 is missing. That I will discuss separately. Actually 224 is somewhere here. This is section 224. Section 224 is this. Okay. ಇದರಲ್ಲಿ ಈ 3 ವಿಷಯದಲ್ಲಿ ಏನಂದರೆ, ಸೀರಿಯಲ್ ನಂಬರ್ 1, 2 ಮತ್ತು 3ನಲ್ಲಿ ಏನಾಗ್ತಾನೆ, ಈ ಯಜಮಾನ ಜವಾಬ್ದಾರಿ ಆಗ್ತಾನೆ. ವೆನ್ ದಿ ಏಜೆಂಟ್ ಡಸ್ ಎ ಲಾಫುಲ್ ಆ್ಯಕ್ಟ್, when the agent does an act, may be lawful or may be unlawful, but in good faith. Good faith doctrine ಅಂತ ಹೇಳ್ತಾರೆ. Duty to compensate for injury caused by principal's neglect. If the fault is at the principal itself, then anything happens to the agent, principal is responsible ಅನ್ನೋದನ್ನು ನಾವು ನೋಡಬೇಕು. ಇದಲ್ಲದೆ ಇವೆಲ್ಲ ಜನರಲ್ ಥಿಂಗ್ಸ್. ಅವರು ಕೊಡೋದನ್ನಂದರೆ ಕಮಿಷನ್ ಕೊಡೋದನ್ನು ನಿಲ್ಸೋಕ್ಕಾಗಲ್ಲ. ಸರಿಯಾದ ಕಮಿಷನ್ ಅವ್ರಿಗೇನು ಕಾನೂನಾತ್ಮಕವಾಗಿ ಕೊಡೋದಿರ್ತದೆ ಅದನ್ನು ಕೊಡಬೇಕು. ಇದು ಕೊನೆಯದೇನು ಅಂತಂದರೆ, ಇದು ಬಹಳ ಪಿಕ್ಯುಲಿಯರ್. ಯು ಹ್ಯಾವ್ ಟು ವೆರಿ ಕೇರ್ಫುಲಿ ಸ್ಟಡಿ ದಿಸ್. ಏನಂದರೆ, ಒಬ್ಬ ಯಜಮಾನ ಅವರ ಅಭಿಕರ್ತನಿಗೆ ಅಥವಾ ಏಜೆಂಟನಿಗೆ ಯಾವುದೇ ಒಂದು ಕಾನೂನು ಬಾಹಿರ ಕೆಲಸವನ್ನು ಮಾಡಲು ಹೇಳಿದರೆ, ಆ ಗುಡ್ ಫೇತಲ್ಲಿಯೂ ಕೂಡ ಏಜೆಂಟು ಆ ಕೆಲಸವನ್ನು ಮಾಡಿದರೆ, ಅದರಿಂದ ಏನಾದರೂ ಪರಿಹಾರ ಕೊಡುವಂತಹ ಪ್ರಸಂಗ ಬಂದರೆ ಅದಕ್ಕೆ ಪ್ರಿನ್ಸಿಪಾಲ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಪ್ರಿನ್ಸಿಪಾಲೇ ಹೇಳಿರ್ತಾನೆ, ಬಟ್ ಅವನೇನು ಹೇಳ್ತಾನೆ, ಕಾನೂನು ಬಾಹಿರ ಕೆಲಸವನ್ನು ಹೇಳಿರ್ತಾನೆ. ಯಾವುದು ಕಾನೂನು ಬಾಹಿರ ಕೆಲಸವೋ ಅದನ್ನು ಏಜೆಂಟ್ ಮಾಡಿದರೆ ಅವನು ಪ್ರಿನ್ಸಿಪಾಲನ್ನು ಜವಾಬ್ದಾರಿ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಈ ಸೆಕ್ಷನ್ನು. ಆಲ್ ದೀಸ್ ಥಿಂಗ್ಸ್ ಲೆಟ್ ಅಸ್ ಸಿ ಇನ್ detail. These are all the points I am going to discuss, and one case law I want to discuss in detail. Let us see. That particular case law will help you in analyzing the whole concept of principal's responsibility ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. Now we will land on to section 222. ಏನು ಹೇಳುತ್ತೆ section 222? The principal must indemnify the agent against the consequences of all lawful acts done by the agent in the exercise of their authority. ಆ ಏಜೆನ್ಸಿಯ ಕೃತ್ಯದಲ್ಲಿ, ಏಜೆನ್ಸಿ ಮಾಡುವಂತಹ ಕೃತ್ಯದಲ್ಲಿ ಏನು ಕಾನೂನಾತ್ಮಕ ಯಾವುದೇ ಕೆಲಸವನ್ನು ಮಾಡಿದಾಗ ಅದರಿಂದೇನಾದರೂ ಏಜೆಂಟ್ ಹಾನಿಗೆ ಒಳಗಾದರೆ ಆ ಹಾನಿಯನ್ನು ಭರಿಸುವ
ಜವಾಬ್ದಾರಿ ಪ್ರಿನ್ಸಿಪಾಲ್ದಾಗಿರುತ್ತೆ. ಎನಿ ಲಾಫುಲ್ ಆಕ್ಟ್ಸ್ ಡನ್ ಬೈ ದಿ ಏಜೆಂಟ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಆಫ್ ದ ಪ್ರಿನ್ಸಿಪಾಲ್ and something happens, then principal is liable for all consequences. ಪ್ರಿನ್ಸಿಪಾಲ್ ನೀಡಿದ ಅಧಿಕಾರದಡಿ ಏಜೆಂಟು ಕಾನೂನುಬದ್ಧವಾಗಿ ಮಾಡಿದ ಕಾರ್ಯಗಳಿಂದ ಉಂಟಾದ ವೆಚ್ಚ ಅಥವಾ ನಷ್ಟ ಎರಡಕ್ಕೂ, ಮೇ ಬಿ ಎಕ್ಸ್ಪೆಂಡಿಚರ್ ಆರ್ ಮೇ ಬಿ ಎ ಕಂಪೆನ್ಸೇಷನ್, ಎರಡಕ್ಕೂ ಏನಾಗ್ತದೆ, ಪ್ರಿನ್ಸಿಪಾಲ್ ಪರಿಹಾರ ನೀಡಬೇಕಾಗುತ್ತದೆ ಅಂತಕ್ಕಂಥದ್ದು ಸೆಕ್ಷನ್ 222ದ ಒಂದು ಏನು ಅರ್ಥ. ಈ ಸೆಕ್ಷನ್ನಿನ ಅಡಿ ನಮ್ಮ ಕಾಂಟ್ರಾಕ್ಟ್ ಲಾ ಪುಸ್ತಕದಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಈ ಪುಸ್ತಕದಲ್ಲಿ ಅವುಗಳನ್ನು ಮತ್ತೆ ಇಲಸ್ಟ್ರೇಷನ್ ಜೊತೆಗೆ, ಉದಾಹರಣೆಯ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ಈ ಉದಾಹರಣೆಗಳನ್ನು ನಿಮಗೆ ಸಮಸ್ಯೆಗಳಾಗಿ ಕೊಡುವ ಬಹಳಷ್ಟು ಪಾಸಿಬಿಲಿಟಿ ಇರ್ತದೆ. ಆದ್ದರಿಂದ ನಾನೇನು ಮಾಡ್ತೀನಿ, ಎಲ್ಲ ಉದಾಹರಣೆಗಳನ್ನು ನಾನು ಒಂದ್ಸಲ ಅನಲೈಸ್ ಮಾಡ್ತೀನಿ. ನಿಮಗೆ ಇದು ಎರಡು ರೀತಿಯಿಂದ ನಿಮಗೆ ಲಾಭ. ಒಂದು, ಇದೇ ಉದಾಹರಣೆ ಪರೀಕ್ಷೆಯಲ್ಲಿ ಬರ್ಬೋದು, ನೀವು ಅವಾಗ ಇದನ್ನು ಬರೀಬೇಕಾಗತ್ತೆ. ಅಥವಾ ಈ ಉದಾಹರಣೆಯಿಂದ ಅರ್ಥ ಇದೆಯಲ್ಲ, ಅದರ ಕಾನ್ಸೆಪ್ಟ್ ನಿಮಗೆ ಇನ್ನೂ ವ್ಯಾಪ್ತಿ ಏನು ಆಳವಾಗಿ ಅದು ನಿಮಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಬಿ ಈಸ್ ಎಟ್ ಸಿಂಗಾಪುರ್ ಅಂಡರ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಎ ಆಫ್ ಕಲ್ಕತ್ತಾ. ಕಲ್ಕತ್ತಾದ ಒಬ್ಬ ವ್ಯಕ್ತಿ ಈ ಬಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಬಿ ಸಿಂಗಾಪುರದಲ್ಲಿದ್ದಾನೆ, ಬಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಪ್ರಾಬೆಬಲಿ ಎ ಬಿಕಮ್ಸ್ ದಿ ಪ್ರಿನ್ಸಿಪಾಲ್ ಆ್ಯಂಡ್ ಬಿ ಬಿಕಮ್ಸ್ ದ ಏಜೆಂಟ್. ಕಾಂಟ್ರಾಕ್ಟ್ಸ್ ವಿತ್ ಸಿ ಟು ಡೆಲಿವರ್ ಸರ್ಟನ್ ಗೂಡ್ಸ್ ಟು ಹಿಮ್. ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಬಿ ಎಟ್ ಸಿಂಗಾಪುರ್ ಅಂಡರ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಎ ಕಾಂಟ್ರಾಕ್ಟ್ಸ್ ವಿತ್ ಸಿ. B will make a contract with C. B is making certain contracts with C. Here C is a third party. B is a agent. And A is the principal. Under the instructions from A. So instruction ಕೊಡುವವನು ಯಜಮಾನ. ಇನ್ಸ್ಟ್ರಕ್ಷನ್ ಅಂದರೆ ಡೈರೆಕ್ಷನ್ಸ್, ನಿರ್ದೇಶನಗಳನ್ನು ಕೊಡುವವನು ಯಜಮಾನ. ಏನು ಡೈರೆಕ್ಷನ್ ಕೊಡ್ತಾನೆ ಅಂತಂದ್ರೆ ಬಿಗೆ, ನೀ ಸಿ ಜೊತೆ ಎಗ್ರಿಮೆಂಟ್ ಮಾಡ್ಕೋ. ಏನು, ನಾ ಇಂಥ ಗೂಡ್ಸ್ ಕಳಿಸ್ತೀನಿ ಅಂತ ಹೇಳಿ, ನಾನು ಐ ವಿಲ್ ಸೆಂಡ್ ಸಮ್ ಗೂಡ್ಸ್ ಅಂತ ಹೇಳ್ತಾನೆ. ಇವನೇನೋ ಮ್ಯಾನುಫ್ಯಾಕ್ಚರರ್ ಬೇಕೇ ಗೂಡ್ಸ್ ಕಳಿಸ್ತೀನಿ, ನೀ ಸಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಬಿಡು ನನ್ನ ಪರವಾಗಿ ಅಂತ. ಸೊ ಆನ್ ಬಿಹಾಫ್ ಆಫ್ ಎ, ಬಿ ಈಸ್ ಗೋಯಿಂಗ್ ಟು ಮೇಕ್ ಎನ್ ಅಗ್ರಿಮೆಂಟ್. ಹಿಯರ್ the contract is established between A and C, but through an agency. Not directly, but through an agency. Right. ಆಮೇಲೆ ಏನಾಗುತ್ತೆ ನೋಡೋಣ. A does not send the goods to B. The problem is A breaches the contract. There is a contract is established between A and B. The contract is established between A and B, and this contract is breached. This is the main contract as per contract law. Agency, but this contract could be possible because of B mediated. Therefore, the problem here is C sues B for B. ಈಗ ಸಿ ಏನು ಮಾಡ್ತಾನೆ, ಬಿ ಮೇಲೆ ಕೇಸ್ ಹಾಕ್ತಾನೆ. ನೋಡಪ್ಪ, ನೀನು ಅವನ ಪರವಾಗಿ ನನಗೆ ಮಟೀರಿಯಲ್ ಕಳಿಸ್ತೀನಿ ಅಂದು ಮಟೀರಿಯಲ್ ಕಳಿಸಿಲ್ಲ ಅಂಥೇಳಿ ಬಿ ಮೇಲೆ ಕೇಸ್ ಹಾಕ್ತಾನೆ. ಆವಾಗ ಬಿ ನಷ್ಟವನ್ನು ಕೊಡಬೇಕಾಗತ್ತೆ. ಇದರಲ್ಲಿ ಬಿದೇನು ತಪ್ಪಿರಲ್ಲ. ಎ ಹೇಳಿರೋ ಪ್ರಕಾರ ಏನು ಮಾಡಿರ್ತಾನೆ, ಬಿ ಮಾಡಿರ್ತಾನೆ ಆ ಕಾಂಟ್ರಾಕ್ಟರ್ನ ಅಥವಾ ಒಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಬಿ ಇನ್ಫಾರ್ಮ್ಸ್ ಎ ಆಫ್ ಎ ಶೂಟ್. ಆಮೇಲೆ ಬಿ ಏನು ಮಾಡ್ತಾನೆ, ಎಗೆ ಹೇಳ್ತಾನೆ ಏನಂತ, ಅವ್ರು ನನ್ನ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಸರ್, ನಾವು ಮಟೀರಿಯಲ್ ಕೊಡೋಕ್ಕಾಗಲಿಲ್ಲ ಅವ್ರಿಗೆ, ನನ್ನ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೊಡ್ತಾನೆ. ಎ ಆಥರೈಸಸ್ ಹಿಮ್ ಟು ಡಿಫೆಂಡ್ ದ ಶೂಟ್. ಆಯಿತು, ನೀನೇನು ಮಾಡು ಅಂತಂದರೆ, ಕೇಸ್ ಹಾಕ್ತಾರಲ್ವಾ, ಕೇಸ್ನ ಫೈಟ್ ಮಾಡು ಅಂತ ಹೇಳ್ತಾನೆ. ಬಿ ಡಿಫೆಂಡ್ಸ್ ದ ಶೂಟ್ ಆ್ಯಂಡ್ ಈಸ್ ಕಂಪೆಲ್ಡ್ ಟು ಪೇ ಡ್ಯಾಮೇಜಸ್ ಆ್ಯಂಡ್ ಕಾಸ್ಟ್ಸ್ ಆ್ಯಂಡ್ ಇನ್ಕರ್ಸ್ ಎಕ್ಸ್ಪೆಂಡಿಚರ್. ನೋಡಿ, ಈಗ ಒಂದ್ಸಲ ಬಿ ಕೇಸ್ ಹಾಕಿದ ಮೇಲೆ ಬಿ ಕೇಸಿಗೆ ಸಂಬಂಧಪಟ್ಟಂಥ ಲಾಯರ್ ಫೀ ಕೊಡಬೇಕು. ಆಮೇಲೆ ಡಿಕ್ರಿ ಆಗುತ್ತೆ. ಡಿಕ್ರಿನಲ್ಲಿ ಏನಾಗುತ್ತೆ, ಇವನು ಮಟೀರಿಯಲ್ ಸಪ್ಲೈ ಮಾಡದೇ ಇರೋದ್ರಿಂದ ಇವನ ಮೇಲೆ ನಷ್ಟ ಪರಿಹಾರ ಆಗುತ್ತೆ, ಕೊಡಬೇಕಾಗತ್ತೆ. ಇದೆಲ್ಲವನ್ನು ಏನು ಮಾಡ್ತಾನೆ,
ಆ ಏಜೆಂಟ್ ಬಿ ಭರಿಸ್ತಾನೆ. ಆದರೆ ಈ ಏಜೆಂಟ್ ಬಿ ಖರ್ಚು ಮಾಡಿದಂಥ ಎಲ್ಲ ಹಣವನ್ನು ಎ ಕೊಡಬೇಕಾಗತ್ತೆ. ಬಿಕಾಸ್ ಎ ಇಸ್ ದಿ ಪ್ರಿನ್ಸಿಪಾಲ್. ಎ ಇಸ್ ದಿ ಪ್ರಿನ್ಸಿಪಾಲ್. ಅದನ್ನೇ ಇಲ್ಲಿ ಬರೀತಾರೆ ನೋಡ್ರಿ. ಎ ಈಸ್ ಲಯಬಲ್ ಫಾರ್ ಬಿ ಫಾರ್ ಸಚ್ ಡ್ಯಾಮೇಜಸ್, ಕಾಸ್ಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್. ಆದ್ದರಿಂದ ಎ ಏನಾಗ್ತಾನೆ, ಡ್ಯಾಮೇಜು ಅಂದರೆ ಪರಿಹಾರಕ್ಕೆ ಮತ್ತು ಏನಾದರೂ ಎಕ್ಸ್ಟ್ರಾ ಕಾಸ್ಟ್ ಹಾಕಿದರೆ ಕಾಸ್ಟ್ಗೆ ಅಲ್ಲದೇನೆ ಎಕ್ಸ್ಪೆಂಡಿಚರ್, ಇವನೇನು ಶೂಟ್ ಮಾಡಲಿಕ್ಕೆ, ಫೈಲ್ ಮಾಡಲಿಕ್ಕೆ ಏನು ಮಾಡಿರ್ತಾನೆ, ಲಾಯರ್ ಫೀಸ್, ಆಲ್ ಅದರ್ ಥಿಂಗ್ಸ್, ಎವ್ರಿಥಿಂಗ್, ಎಲ್ಲದಕ್ಕೂ ಏನಾಗ್ತಾನೆ, ಪ್ರಿನ್ಸಿಪಾಲ್ ಜವಾಬ್ದಾರಿ ಆಗ್ತಾನೆ. ಯಾಕೆಂದರೆ ಕಾನೂನಾತ್ಮಕವಾಗಿ ಅವನು ಆ ಕೆಲಸ ಮಾಡಿರ್ತಾನೆ, ಏಜೆನ್ಸಿ ವರ್ಕ್ ಮಾಡಿರ್ತಾನೆ. ಆಮೇಲೆ ಯಾವುದೋ ಕಾರಣಕ್ಕೆ ಅವನಿಗೆ ಲೇಬರ್ ಬರಲಿಕ್ಕಿಲ್ಲ, ಮಟೀರಿಯಲ್ ರೆಡಿ ಆಗಿರಲಿಕ್ಕಿಲ್ಲ, ದ್ಯಾಟ್ ಮೇ ಬಿ ಹೀಸ್ ಪ್ರಾಬ್ಲಮ್. ಅದಕ್ಕೆ ಅವನು ಗೂಡ್ ಸಪ್ಲೈ ಮಾಡೋಕ್ಕಾಗಿರಲ್ಲ. ಬಿಸ್ನೆಸ್ಸಲ್ಲಿ ಇವೆಲ್ಲ ಆಗ್ತವೆ. ಆಮೇಲೆ ಅವನಿಗೆ ಮಟೀರಿಯಲ್ ಬಂದ ಮೇಲೆ ಅವನು ಲಾಭ ಮಾಡ್ಕೋಬೇಕು. ಮಟೀರಿಯಲ್ ಬರಲಿಲ್ಲ ಅಂದರೆ ಅವನಿಗೆ ಲಾಸ್ ಆಗುತ್ತೆ. ದೇರ್ ಫೋರ್ ಹಿಯರ್ ಬಿ ಕೆನಾಟ್ ಬಿ ಮೇಡ್ ಲಯಬಲ್ ಫಾರ್ ದ ಫಾಲ್ಟ್ ಆಫ್ ಎ. ಅಂದರೆ ಯಜಮಾನನ ತಪ್ಪಿಗಾಗಿ ನೀವು ಏನು ಮಾಡ್ಬೋದು, ಅಭಿರಕ್ಷಕನನ್ನು ಹೊಣೆ ಮಾಡಲಿಕ್ಕೆ ಆಗೋದಿಲ್ಲ, ಏಜೆಂಟನ್ನು ಹೊಣೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ದಿಸ್ ಈಸ್ ಒನ್ ಎಕ್ಸಾಂಪಲ್ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಇನ್ ಕನ್ನಡ ಆಲ್ಸೋ. ನಾನು ನಿಮಗೆ ತುಂಬ ಕ್ಲಿಯರಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಕನ್ನಡವನ್ನು ಮತ್ತೊಂದು ಸಲ ಓದಲಿಕ್ಕೆ ಹೋಗೋದಿಲ್ಲ. ದಿಸ್ ಈಸ್ ಇಲಸ್ಟ್ರೇಷನ್ ನಂಬರ್ 1. ನಾವು ವಿಲ್ ಕಮ್ ಟು ಇಲಸ್ಟ್ರೇಷನ್ ನಂಬರ್ 2. ಇಲಸ್ಟ್ರೇಷನ್ ನಂಬರ್ 2 ಇದರಲ್ಲಿ ಏನಿದೆ, ಬಿ ಎ ಬ್ರೋಕರ್ ಮೀನ್ಸ್ ಬಿ ಈಸ್ ಏಜೆಂಟ್. ಬ್ರೋಕರ್ ಮೀನ್ಸ್ ಎನ್ ಏಜೆಂಟ್. ಬಿ ಈಸ್ ಎನ್ ಏಜೆಂಟ್. ಏಜೆಂಟ್ at Calcutta by the orders of A. Who gives the direction? ಯಜಮಾನ ಅಥವಾ ಪ್ರಿನ್ಸಿಪಾಲ್. ಎ ಇಸ್ ದಿ ಪ್ರಿನ್ಸಿಪಾಲ್. ಎ ಇಸ್ ದಿ ಪ್ರಿನ್ಸಿಪಾಲ್. ದೇರ್ಫೋರ್ ಎ ಈಸ್ ದಿ ಪ್ರಿನ್ಸಿಪಾಲ್. ಈಸ್ ಪ್ರಿನ್ಸಿಪಾಲ್ ಅಥವಾ ಯಜಮಾನ. ಆರ್ಡರ್ಸ್ ಬಿ. ಬಿ ಈಸ್ ದಿ ಬ್ರೋಕರ್ ಮೀನ್ಸ್ ಏಜೆಂಟ್. ಏಜೆಂಟ್ ಅಭಿರಕ್ಷಕ. ಈಗ ಏನು ಮಾಡ್ತಾನೆ, ಆರ್ಡರ್ಸ್ ಆಫ್ ಎ ಮರ್ಚೆಂಟ್. ಇವನೊಬ್ಬ ವ್ಯಾಪಾರಿ, ಎ ಒಬ್ಬ ವ್ಯಾಪಾರಿ. ದೇರ್ ಕಾಂಟ್ರಾಕ್ಟ್ಸ್ ವಿತ್ ಸಿ ಫಾರ್ ದ ಪರ್ಚೇಸ್ ಆಫ್ 10 sacks ಆಫ್ ಆಯಿಲ್ ಫಾರ್ ಎ. ನೋಡಿ, ಎಗೋಸ್ಕರ ಸಿ ಜೊತೆಗೆ ಒಂದು ಒಪ್ಪಂದ ಮಾಡ್ಕೋತಾನೆ. ಏನು, 10 ಟಿನ್ಗಳನ್ನು ಆಯಿಲ್ ಕಳಿಸ್ಲಿಕ್ಕೆ, ಎಣ್ಣೆಯ ಡಬ್ಬಗಳನ್ನು 10 ಡಬ್ಬಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಸಿ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ತಾನೆ. ಸಿ ಜೊತೆ ಕಾಂಟ್ರಾಕ್ಟನ್ನು ಎಸ್ಟಾಬ್ಲಿಷ್ ಮಾಡಿದವನು ಯಾರು, ಬ್ರೋಕರ್. ಆದರೆ ಕಾಂಟ್ರಾಕ್ಟ್ ಆಗಿದ್ದು ಯಾರ ಮಧ್ಯೆ, ಎ ಮತ್ತು ಸಿ ಮಧ್ಯೆ. ಈಗೇನು ಮಾಡಬೇಕು, ಸಿ ಎಗೆ ಸಪ್ಲೈ ಮಾಡಬೇಕು. ಎಗೆ ಸಪ್ಲೈ ಮಾಡಬೇಕು 10 casks ಆಫ್ ಆಯಿಲ್. ಆಯಿಲ್ನ ಸಪ್ಲೈ ಮಾಡಬೇಕು. ಆಯಿಲ್ನ ಸಪ್ಲೈ ಮಾಡಬೇಕು. ಏನಾಗುತ್ತೆ ನೋಡೋಣ. ಆಯಿಲ್ನ ಸಪ್ಲೈ ಮಾಡಬೇಕು. ಎ ಆಫ್ಟರ್ವರ್ಡ್ಸ್ ಎ ರೆಫ್ಯೂಸಸ್ ಟು ರಿಸೀವ್ ದ ಆಯಿಲ್. ನೋಡಿ, ಅದು ಸ್ವಲ್ಪ ದಿನ ಆದಮೇಲೆ ಆರ್ಡರ್ನ ಹೇಳಿದ್ದನ್ನ ಎ ರೆಫ್ಯೂಸಸ್. ಎ ಬ್ರೀಚಸ್ ದಿ ಪ್ರಿನ್ಸಿಪಾಲ್, ಬ್ರೀಚಸ್ ದಿ ಕಾಂಟ್ರಾಕ್ಟ್. ನನಗೆ ಎಣ್ಣೆ ಬೇಡ, ಅದು ಬೇಡ, ತಗೋಬೇಡಿ ಅಂತ ಹೇಳ್ತಾನೆ. ಬಟ್ ಎಷ್ಟೊತ್ತಿಗೆ ಅವನು ಕಾಂಟ್ರಾಕ್ಟ್ ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಆ್ಯಂಡ್ ಸಿ ಶೂಸ್ ಬಿ. ಇಲ್ಲಿ ಸಿ ಮತ್ತೆ ಬಿಗೆ, ನೋಡಪ್ಪ ನೀನು ಆರ್ಡರ್ ಮಾಡಿದ್ದೀನಿ, ನಾನೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ, ನೀನು ಯಾಕೆ ಬೇಡ ಅಂತೀಯ, ನನಗೆ ನಷ್ಟ ಆಯಿತು ಅಂತ ಹೇಳಿ ಅವನು ಬಿ ಮೇಲೆ ಕೇಸ್ ಹಾಕ್ತಾನೆ. ಬಿ ಇನ್ಫಾರ್ಮ್ಸ್ ಎ ಹೂ ರೆಪ್ಯೂಡಿಯೇಟ್ಸ್ ದ ಕಾಂಟ್ರಾಕ್ಟ್ ಆಲ್ ಟುಗೆದರ್. ನೋಡಿ, ಆವಾಗ ಎ ನನಗೆ ಅದು ಬೇಡ ಅಂಥೇಳಿ ಕಾಂಟ್ರಾಕ್ಟನ್ನು ಬಿಡ್ತಾನೆ. ಆವಾಗ ಬಿ ಡಿಫೆಂಡ್ಸ್ ಬಟ್ ಅನ್ಸಕ್ಸಸ್ಫುಲಿ. ಬಿ ಏನು ಮಾಡ್ತಾನೆ, ಹಾಕಿದ ಕೇಸನ್ನು ಡಿಫೆಂಡ್ ಮಾಡ್ತಾನೆ. ಆದರೆ ಅವನು ಸಕ್ಸಸ್ಫುಲ್ ಆಗಲ್ಲ. ಯಾಕಂದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿರುತ್ತೆ, ಡ್ಯಾಮೇಜ್ ಕೊಡಲೇಬೇಕಾಗುತ್ತೆ. ಆ್ಯಂಡ್ ಹ್ಯಾಸ್ ಟು ಪೇ ಡ್ಯಾಮೇಜಸ್ ಆ್ಯಂಡ್ ಕಾಸ್ಟ್ಸ್ ಆ್ಯಂಡ್ ಇನ್ಕರ್ ಎಕ್ಸ್ಪೆಂಡಿಸ್. ಆದ್ದರಿಂದ ಇಲ್ಲಿಯೂ ಕೂಡ ಏನಾಗುತ್ತೆ, ಎ ಈಸ್ ಲಯಬಲ್ ಟು ಬಿ ಫಾರ್ ಡ್ಯಾಮೇಜಸ್. ಮೊದಲನೇ ಪ್ರಕರಣದಲ್ಲಿ ಆಯಿತು, ನೀನು ಕೋರ್ಟ್ಗೆ ಹೋಗು, ಕೇಸ್ ಹಾಕು, ಆ ಕೇಸ್ ಏನಾಗುತ್ತೆ ಅದನ್ನು ನಾನು ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ. ಇಲ್ಲಿ ಒಪ್ಕೊಂಡಿರೋದಲ್ಲ, ಒಪ್ಕೊಂಡಿಲ್ಲ ಅಂದರೂ ಕೂಡ ಯಜಮಾನ ಇಲ್ಲೇನಾಗುತ್ತೆ, ಜವಾಬ್ದಾರಿ ಆಗ್ತಾನೆ. ಎ ಈಸ್ ರೆಸ್ಪಾನ್ಸಿಬಲ್. ಒಮ್ಮೆ ಏಜೆಂಟು, ಅಭಿರಕ್ಷಕ, ಯಜಮಾನ ಅಥವಾ ಪ್ರಿನ್ಸಿಪಾಲ್ನ ಪರವಾಗಿ ಕೆಲಸ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಆಗುವಂತಹ ನಷ್ಟಕ್ಕೆ ನೀವು ಏಜೆಂಟನನ್ನು ಜವಾಬ್ದಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಎಲ್ಲ ಪರಿಹಾರವನ್ನು, ನಷ್ಟ ಪರಿಹಾರವನ್ನು ಮತ್ತು ವೆಚ್ಚವನ್ನು ಯಜಮಾನನೇ, ಪ್ರಿನ್ಸಿಪಾಲ್ನೇ ಹೊರಬೇಕಾಗತ್ತೆ ಅನ್ನೋದು ಈ ಎರಡನೇ ಇಲಸ್ಟ್ರೇಷನ್ನಿನ ಅರ್ಥ. ಎಸ್, ದೆನ್ ಐ ಆಮ್ ಕಮಿಂಗ್ ಟು 223, ಸೆಕ್ಷನ್ 223. Section 223 is nothing but the same thing, but here it may not be lawful. Whatever the agent does the work
ಮೇ ನಾಟ್ ಬಿ ಲಾಫುಲ್, ಬಟ್ ಅದು ಲಾಫುಲ್ ಅಲ್ಲ ಅನ್ನೋದು ಏಜೆಂಟ್ಗೆ ಗೊತ್ತಿರಲ್ಲ. He is not knowing whether it is lawful or not lawful. Believing it is lawful, he does the work. ಯಾರು? ಏಜೆಂಟ್, ಅಭಿಕರ್ತ. ಅದು ಸರಿ ಇದೆ ಅಂತ ಹೇಳಿ ಕೆಲಸ ಮಾಡ್ತಾನೆ. ಆವಾಗಲೂ ಕೂಡ ಏಜೆಂಟು ರಕ್ಷಣೆಗೊಳಗಾಡ್ತಾನೆ. ಅದರಲ್ಲಿ ಯಜಮಾನನೇ ಜವಾಬ್ದಾರಿ ಆಗಬೇಕು, ಪ್ರಿನ್ಸಿಪಾಲ್ನೇ ಜವಾಬ್ದಾರಿ ಆಗಬೇಕು. ನೋಡಿ, ಈವನ್ ಇಫ್ ದ ಏಜೆಂಟ್ ಕಾಸಸ್ ಹಾರ್ಮ್ ಟು ಎ ಥರ್ಡ್ ಪಾರ್ಟಿ ವೈಲ್ ಆ್ಯಕ್ಟಿಂಗ್ ಇನ್ ಗುಡ್ ಫೇತ್. ನೋಡಿ, ಯಾವುದೇ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಕಾಂಟ್ರಾಕ್ಟನ್ನು ಎಸ್ಟಾಬ್ಲಿಷ್ ಮಾಡುವಾಗ ಮೂರನೇ ವ್ಯಕ್ತಿಗೆ, ಥರ್ಡ್ ಪಾರ್ಟಿಗೆ ಏನಾದ್ರು ತೊಂದರೆ ಆದರೆ ಆ ತೊಂದರೆಗೆ ಯಜಮಾನನೇ ಹೊಣೆಗಾರ. ಯಾಕೆ ಅಂತಂದರೆ ಯಜಮಾನನ ನಿರ್ದೇಶನದಂತೆ ಮಾಡಿರ್ತಾನೆ ಅವನು. ಆದ್ದರಿಂದ ಥರ್ಡ್ ಪಾರ್ಟಿಗೆ ಸಮಸ್ಯೆ ಆಗ್ತದೆ, ಹಾನಿ ಆಗ್ತದೆ. ಆವಾಗ ಈ ಏಜೆಂಟನನ್ನು ಹೊಣೆಗಾರ ಮಾಡಲಿಕ್ಕೆ ಆಗೋದಿಲ್ಲ. ಆನ್ ಬಿಹಾಫ್ ದಿ ಪ್ರಿನ್ಸಿಪಾಲ್, ದ ಪ್ರಿನ್ಸಿಪಾಲ್ ಮಸ್ಟ್ ಇಂಡೆಮ್ನಿಫೈ ದ ಏಜೆಂಟ್. ಇದರಿಂದ ಹಾನಿ ಏನಾರು ಆದರೆ ಪ್ರಿನ್ಸಿಪಾಲ್ ಏನು ಮಾಡಬೇಕು? ಏಜೆಂಟನಿಗೆ ಏಜೆಂಟನನ್ನು ರಕ್ಷಿಸಬೇಕು ಅಂತ ಅದರ ಅರ್ಥ. ಏಜೆಂಟನನ್ನು ರಕ್ಷಿಸಬೇಕು. ಇಲ್ಲಿ ಮಾಡಿದಂಥ ಕೆಲಸ ಸದ್ಭಾವದಿಂದ ಮಾಡಿದಂಥ ಕೆಲಸ, ಸದ್ಭಾವದಿಂದ ಪ್ರಿನ್ಸಿಪಲ್ಗೋಸ್ಕರ ಅಥವಾ ಯಜಮಾನನಿಗೋಸ್ಕರ ಮಾಡಿದಂತಹ ಕೆಲಸ, ಅಭಿಕರ್ತನ ಕೆಲಸ ಇದೆಯಲ್ಲ, ಅದು ಕೂಡ ರಕ್ಷಣೆಗೆ ಒಳಪಡ್ತದೆ. ಓನ್ಲಿ ಪ್ರಿನ್ಸಿಪಾಲ್ ಈಸ್ ಲಯಬಲ್ ಅನ್ನೋದು 223. 222 ಮತ್ತು 223ಗೆ ವ್ಯತ್ಯಾಸ ಇಷ್ಟೇ. 222ನಲ್ಲಿ ಅದು ಕಾನೂನಾತ್ಮಕ ಇರುತ್ತೆ ಕೆಲಸ. 223ನಲ್ಲಿ ನಾನು ಏಜೆಂಟ್ ಆಗಿ ಅದು ಕಾನೂನಾತ್ಮಕವಾಗಿದೆ ಅಂದ್ಕೊಂಡೇ ಮಾಡಿರ್ತೀನಿ. ಅಂತಹ ಸಂದರ್ಭದಲ್ಲಿಯೂ ಕೂಡ ನಾನು ಏಜೆಂಟನಾಗಿ, ಅಭಿಕರ್ತನಾಗಿ ರಕ್ಷಣೆಯನ್ನು ಪಡಿತೀನಿ. ನಮ್ಮ ಕಾನೂನಾತ್ಮಕ ರಕ್ಷಣೆ ನನಗಿದೆ, ಅದು ಏನಾದರೂ ತೊಂದರೆ ಆಗೋದಿದ್ದರೆ ಯಜಮಾನನಿಗೆ ಆಗಬೇಕು ಅಂತಕ್ಕಂಥದ್ದು. ಇದ್ರ ಮೇಲೇನೂ ಇಲಸ್ಟ್ರೇಷನ್ ಇದೆ. 2 ಇಲಸ್ಟ್ರೇಷನ್ಗಳಿದ್ದೇವೆ ಅಂದ್ಕೊಳ್ತೀನಿ. 2 ಇಲಸ್ಟ್ರೇಷನ್ಗಳನ್ನು ನೋಡೋಣ ಒಂದೊಂದಾಗಿ. ಇಲಸ್ಟ್ರೇಷನ್ನ ನಾವು ಒಂದ್ಸಲ ಓದಿ ತಿಳ್ಕೊಂಡ್ರೆ ನಮಗೆ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎ ಡಿಕ್ರಿ ಹೋಲ್ಡರ್ ಆ್ಯಂಡ್ ಎಂಟೈಟಲ್ಡ್ ಟು ಎಕ್ಸಿಕ್ಯೂಷನ್ ಆಫ್ ಬೀಸ್ ಗೂಡ್ಸ್. ನೋಡಿ, ಇಲ್ಲಿ ಬಿಯ ವಸ್ತುಗಳ ಮೇಲೆ ಎಗೆ ಡಿಕ್ರಿ ಇರ್ತದೆ. ಬಿಯ ವಸ್ತುಗಳ ಮೇಲೆ ಎಗೆ ಡಿಕ್ರಿ ಇರ್ತದೆ. ಆದ್ದರಿಂದ ಅವನು ಏನು ಮಾಡ್ತಾನೆ ಅಂದರೆ ಬಿ ವಸ್ತುಗಳನ್ನು ಅವನು ತಗೋಬೋದು. ದಟ್ ಈಸ್ ದ ಡಿಕ್ರಿ. ರಿಕ್ವೈರ್ಸ್ ದ ಆಫೀಸರ್ ಆಫ್ ದ ಕೋರ್ಟ್ ಟು ಸೀಸ್ ದ ಗೂಡ್ಸ್. ಇವಾಗ ಏನಾಗ್ತದೆ? ಎನ್ಫೋರ್ಸ್ಮೆಂಟ್ ಮಾಡ್ಬೇಕಲ್ವಾ ಇದನ್ನು, ಈ ಕಾನೂನನ್ನು, ಅಥವಾ ಈ ಡಿಕ್ರಿ ಎನ್ಫೋರ್ಸ್ ಮಾಡ್ಬೇಕಂದ್ರೆ ಕೋರ್ಟ್ ಆಫೀಸರ್ ಬರ್ತಾರೆ. ಅವ್ರು ಬಂದು ಏನು ಮಾಡ್ತಾರೆ? ಈ ಬಿ ಹತ್ರ ಇದ್ದಂತಹ ಎಲ್ಲ ಸಾಮಾನುಗಳನ್ನು ಸೀಸ್ ಮಾಡಿ ಎಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ರಿಪ್ರೆಸೆಂಟಿಂಗ್ ದೆಮ್ ಟು ಬಿ ಗೂಡ್ಸ್ ಆಫ್ ಬಿ. ರಿಪ್ರೆಸೆಂಟಿಂಗ್ ದೆಮ್ ಟು ಬಿ ಗೂಡ್ಸ್ ಆಫ್ ಬಿ. ಅವ್ರು ಏನು ಮಾಡ್ತಾರೆ? ಇವರು ಎಲ್ಲ ಬಿಗೆ ಸಂಬಂಧಪಟ್ಟಂತಹ ವಸ್ತುಗಳೇ ಅಂದ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಅವುಗಳನ್ನೆಲ್ಲ ಸೀಸ್ ಮಾಡಿ ಎಗೆ ಕೊಡ್ತಾರೆ. ಆದರೆ ನಿಜವಾಗಿಯೂ ಆ ವಸ್ತುಗಳು ಬಿಗೆ ಸಂಬಂಧ ಆಗಿರೋದಿಲ್ಲ. ನಿಜವಾಗಿಯೂ ಆ ವಸ್ತುಗಳು ಬಿಗೆ ಸಂಬಂಧ ಆಗಿರೋದಿಲ್ಲ. ಇದರಲ್ಲಿ ಕೋರ್ಟ್ ಆಫೀಸರ್ ಏನು ಥಿಂಕ್ ಮಾಡ್ತಾನೆ? ಗುಡ್ ಫೇತಲ್ಲಿ ಇಲ್ಲ, ಅದೆಲ್ಲ ಬಿ ಇದೆ ಅಂತ ತಿಳ್ಕೊಂಡಿರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಇದು ಬಿಗೆ ಸಂಬಂಧಪಟ್ಟದ್ದು ಅಲ್ಲ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಗುಡ್ ಫೇತ್. The officer seizes the goods and is sued by C. The true owner of the goods. Actually, ಆ ಬಿ ಹತ್ರ ಇದ್ದಂತಹ ವಸ್ತುಗಳು ಸಿಗೆ ಸಂಬಂಧಪಟ್ಟದ್ದು ಇರ್ತಾವೆ, ಬಿನೂ ಅಲ್ಲ ಅವು. ಆದರೆ ಈ ಆಫೀಸರ್ ಏನು ಮಾಡ್ತಾನೆ? ಬಿ ಇದ್ದ ವಸ್ತುಗಳು ಅಂತೇಳಿ ಅವ್ನು ಸೀಸ್ ಮಾಡ್ತಾನೆ. ಆವಾಗ ಸಿ ಈ ಆಫೀಸರ್ ಮೇಲೆ ಕೇಸ್ ಹಾಕ್ತಾನೆ. ಸಿ ಏನು ಮಾಡ್ತಾನೆ? ಆಫೀಸರ್ ಮೇಲೆ ಕೇಸ್ ಹಾಕ್ತಾನೆ. And is sued by C, the true owner of the goods. A is liable to indemnify. ನೋಡಿ, ಈಗ ಏನು ಮಾಡಬೇಕು? ಎ ಇದಾನಲ್ಲ, ಅವನು ಇವನನ್ನು ಇಂಡೆಮ್ನಿಫೈ ಮಾಡಬೇಕು. ಡಿಗ್ರಿ ಹೋಲ್ಡರ್ ಇದಾನಲ್ವಾ, ಇವನು ಇಂಡೆಮ್ನಿಫೈ ಮಾಡಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ಇಂಡೆಮ್ನಿಫೈ ದ ಆಫೀಸರ್ ಫಾರ್ ದ ಸಮ್ which is compelled to pay to C in consequence of obeying A's directions. ನೋಡಿ, ಎಯ ಮಾತುಗಳನ್ನ ಕೇಳಿದ್ರಿಂದ, ಗುಡ್ ಫೇತಲ್ಲಿ ಆ ಆಫೀಸರ್ ಅವನು ಸೀಸ್ ಮಾಡಿದ್ರಿಂದ ಎ ಹೊಣೆಗಾರನಾಗ್ತಾನೆ ಇಲ್ಲಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಎನಿಥಿಂಗ್ ದಟ್ ಈಸ್ ಡನ್ ಇನ್ ಗುಡ್ ಫೇತ್, ದೆನ್ ದೇರ್ ಈಸ್ ಆಲ್ವೇಸ್ ಎ ಪ್ರೊಟೆಕ್ಷನ್. ಎಸ್ಪೆಷಲಿ ಗೌರ್ಮೆಂಟ್ ಆಫೀಸರ್ಗೆ ಈ ಗುಡ್ ಫೇತ್ ಕ್ಲಾಸ್ ಇದೆಯಲ್ಲ, ಭಾಳ ಉಪಯೋಗ ಮಾಡ್ತಾರೆ ಅವರು, ಸರ್ಕಾರಿ ನೌಕರರು ಅದನ್ನು. ಓಕೆ, ದೆನ್ ಬಿ. ವಾಟ್ ಬಿ ಸೇಸ್? ಬಿ ಎಟ್ ದ ರಿಕ್ವೆಸ್ಟ್ ಆಫ್ ಎ sells goods in possession of A, but which A had no right to dispose of. B does not know this and hands over the proceeds of the sale to A. Afterwards, C, the true owner of the goods, sues B
and recovers the value of the goods and costs. A is liable to indemnify. ನೋಡಿ ಇಲ್ಲಿ ಗುಡ್ ಫೇತಲ್ಲಿ ಏನು ಮಾಡ್ತಾನೆ ಅಂತಂದರೆ, ಬಿ ಎ ಹತ್ರ ಕೆಲವು ಮಟೀರಿಯಲ್ ಇರ್ತವೆ. ಗುಡ್ ಫೇತಲ್ಲಿ ಬಿ ಏನು ಮಾಡ್ತಾನೆ, ಅವನು ಏಜೆಂಟ್ ಆಗಿ ಆ ವಸ್ತುಗಳನ್ನ ಸೇಲ್ ಮಾಡಂತ ಹೇಳಿರ್ತಾನೆ. ಎ ಇವನು ಸೇಲ್ ಮಾಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅದು ಇವಂದಲ್ಲ ಗೂಡ್ಸು, ಸಿ ಗೂಡ್ಸು ಅಂತ. ಅವ ಇವನ ಮೇಲೆ ಕೇಸ್ ಹಾಕ್ತಾನೆ. ಅಷ್ಟೊತ್ತಿಗಾಗಲೇ ಇವನು ಸೇಲ್ ಮಾಡಿ ದುಡ್ಡನ್ನೆಲ್ಲ ಎ ಕೊಟ್ಟಿರ್ತಾನೆ. ಅವನ್ನೆಲ್ಲ ಸೇಲ್ ಮಾಡಿ ದುಡ್ಡನ್ನೆಲ್ಲ ಎ ಕೊಟ್ಟಿರ್ತಾನೆ. ಆದರೆ ಎ ಮಟೀರಿಯಲ್ ಅಲ್ಲದು. ದೇ ಆರ್ ನಾಟ್ ದ ಮಟೀರಿಯಲ್ಸ್ ಆಫ್ ಎ, ಮಟೀರಿಯಲ್ ಬಿಲಾಂಗಿಂಗ್ ಟು ಸಿ. ಆದರೆ ಒಳ್ಳೆಯ ಉದ್ದೇಶದಿಂದ, ಸದ್ಭಾವನೆಯಿಂದ, ಅಂದರೆ ಇದು ಎದ್ದೆ ಅಂತ ಹೇಳಿ ತಿಳ್ಕೊಂಡು, ಯಾಕಂದ್ರೆ ಎ ಹೇಳ್ತಾನೆ ಅವನಿಗೆ ಇವನು ಮಾರಿರೋದ್ರಿಂದ. ಆಮೇಲೆ ಅವ್ನು ಕೇಸ್ ಹಾಕಿದ ಮೇಲೆ ಇವನು ಮೈ ಮೇಲೆ ಬರುತ್ತೆ ವ್ಯವಹಾರ. ಯಾರ ಮೈ ಮೇಲೆ? ಈ ಏಜೆಂಟನ ಮೈ ಮೇಲೆ ಬರುತ್ತೆ. ಆವಾಗ ಏಜೆಂಟನಿಗೆ ಇಂಡೆಮ್ನಿಫೈ ಮಾಡೋದು ಅವನ ಕೆಲಸ ಅಂತಕ್ಕಂಥದ್ದು ಇಲ್ಲೂ ಕೂಡ ಗೊತ್ತಾಗುತ್ತೆ. ದ ಟ್ರೂ ಓನರ್ ಆಫ್ ದ ಗೂಡ್ಸ್ ಶೂಸ್ ಬಿ ಆ್ಯಂಡ್ ರಿಕವರ್ಸ್ ದ ವ್ಯಾಲ್ಯೂ ಆಫ್ ದ goods, recovers the value of the goods and costs. A is liable to indemnify B for what has been compelled to pay to C and B's own expenditure. B ಮಾಡಿದಂತಹ ಖರ್ಚು ಮತ್ತು ಆ ಶೂಟ್ಗೆ ಏನು ಡ್ಯಾಮೇಜಸ್ ಚಾರ್ಜ್ ಆಗಿರುತ್ತಲ್ಲ ಅದನ್ನೆಲ್ಲನೂ ಏನು ಮಾಡಬೇಕಾಗತ್ತೆ, ಇಲ್ಲಿ ಬಿಗೆ ಎ ಕೊಡಬೇಕಾಗತ್ತೆ ಅನ್ನೋದನ್ನು ನಾವು ಈ ಎರಡನೆಯ ಉದಾಹರಣೆಯಲ್ಲಿ ನೋಡ್ತೀವಿ. ಅಂದರೆ ಒಳ್ಳೆಯ ಉದ್ದೇಶದಿಂದ ನಾವು ಅಂದ್ಕೊಂಡಿರೋದು ಈ ವ್ಯಕ್ತಿಗೆ ನನ್ನ ಯಜಮಾನಿಗೆ ಸಂಬಂಧಪಟ್ಟಂಥ ವಿಷಯದ ಅಂದ್ಕೊಂಡು ನಾನು ವ್ಯವಹಾರ ಮಾಡಿರ್ತೀನಿ. ಆಮೇಲೆ ಗೊತ್ತಾಗುತ್ತೆ ನನ್ನ ಯಜಮಾನನೇ ನನಗೆ ಮೋಸ ಮಾಡಿದ್ದಾನೆ ಅಂತ. ದ ಪ್ರಿನ್ಸಿಪಲ್ ಹ್ಯಾಸ್ ಡಿಸೀವ್ಡ್ ದ ಏಜೆಂಟ್. ಇನ್ ದ್ಯಾಟ್ ಕಂಡೀಷನ್ ಏಜೆಂಟ್ ಕ್ಯಾನಾಟ್ ಬಿ ಪುಟ್ ಟು ಲಾಸ್. ಇಕ್ವಿಟಿ ಜಸ್ಟಿಫಿಕೇಶನ್, ಏಜೆಂಟ್ ಕ್ಯಾನಾಟ್ ಬಿ ಪುಟ್ ಟು ಲಾಸ್, ದೇರ್ ಫಾರ್ ಪ್ರಿನ್ಸಿಪಲ್ ಬಿಕಮ್ಸ್ ಲಯಬಲ್ ಅನ್ನೋದನ್ನು ನಾವು ಈ ಇಲಸ್ಟ್ರೇಷನ್ನಿಂದ ನೋಡ್ಬೋದು. ಈ ಇಲಸ್ಟ್ರೇಷನ್ಗಳು ನಿಮ್ಮ ಪರೀಕ್ಷೆಗೆ ಬರ್ತವೆ. ಅದಕ್ಕೆ ನಾನು ಇವನ್ನ ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ 222 ಮಾಡಿದೆ, ನಾನು 223 ಮಾಡಿದೆ, 224ನ ಸ್ಕಿಪ್ ಮಾಡಿದ್ದೀನಿ, ಲಾಸ್ಟಿಗೆ ಮಾಡ್ತೀನಿ. ಯಾಕೆಂದರೆ ಈ ಡ್ಯೂಟಿಗಳೇನಿದೆ ಅದು ಮುಗಿದು ಬಿಡಲಿ. ವಾಟ್ ಆರ್ ಆಲ್ ದ ಡ್ಯೂಟೀಸ್ ದ್ಯಾಟ್ ಐ ವಾಂಟ್ ಟು ಕಂಪ್ಲೀಟ್. ಏನಿದೆ ನೋಡಿ, ಡ್ಯೂಟಿ ಟು ಕಂಪೆನ್ಸೇಟ್ ಫಾರ್ ಇಂಜುರಿ ಕಾಸ್ಡ್ ಬೈ ಪ್ರಿನ್ಸಿಪಾಲ್ಸ್ ನೆಗ್ಲೆಕ್ಟ್. ಪ್ರಿನ್ಸಿಪಾಲ್ಸ್ ನೆಗ್ಲೆಕ್ಟ್ ಒಂದೊಂದ್ಸಲ ಏನಾಗುತ್ತೆ, ಪ್ರಿನ್ಸಿಪಾಲ್ನ ನಿರ್ಲಕ್ಷ್ಯದಿಂದ ಏಜೆಂಟಿಗೆ ತೊಂದರೆ ಆಗುತ್ತೆ. ಅಂದರೆ ಏಜೆನ್ಸಿ ಕೆಲಸ ಮಾಡಬೇಕು ಅಂತಂದರೆ ಪ್ರಿನ್ಸಿಪಾಲು ಒಂದು ವಸ್ತು ಕೊಡ್ತಾನೆ. ಆ ವಸ್ತು ಏನಾಗುತ್ತೆ, ಏಜೆಂಟನ ಒಂದು ಗೋಡೌನಲ್ಲಿ ತಂದಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ಏನೋ ಆಗಿ ಅದರ ಕೆಮಿಕಲ್ ಪ್ರಾಬ್ಲಮ್ ಏನೋ ಆಗಿ ಬ್ಲಾಸ್ಟ್ ಆಗಿಬಿಡ್ತದೆ. ಆವಾಗ ಏಜೆಂಟಿಂದ ಏನು ತಪ್ಪಿದೆ? ಆಮೇಲೆ ಇಡೀ ಒಂದು ಗೋಡೌನ್ನೇ ನಾಶ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಇಫ್ ದೇರ್ ಇಸ್ ಎ ಡಿಫೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಿನ್ಸಿಪಾಲ್, ದೆನ್ ಪ್ರಿನ್ಸಿಪಾಲ್ ಹ್ಯಾಸ್ ಟು ಕಾಂಪೆನ್ಸೇಟ್. 3 ರೀಸನ್ಗಳು ನೆನ್ಪಿಟ್ಕೊಳ್ಳಿ. ಒಂದು ರೀಸನ್ ಗುಡ್ ಫೇತ್, ಒಂದು ರೀಸನು ಲಾಫುಲ್ನೆಸ್, ಆ್ಯಂಡ್ ದ ಥರ್ಡ್ ರೀಸನ್ ಇಸ್ ನೆಗ್ಲಿಜೆನ್ಸ್ ಆಫ್ ದ ಪ್ರಿನ್ಸಿಪಾಲ್, ಯಜಮಾನನ ತಪ್ಪು. ಈ 3 ಕಾರಣಗಳಿಂದ ನಾವು ಅಭಿರಕ್ಷಕನನ್ನು ಅಥವಾ ಏಜೆಂಟನನ್ನು ಕಾನೂನಾತ್ಮಕವಾಗಿ ರಕ್ಷಿಸಬಹುದು. 222, 223 ಆ್ಯಂಡ್ 225. ಓಕೆ, ಇಫ್ ದ ಪ್ರಿನ್ಸಿಪಾಲ್ಸ್ ನೆಗ್ಲಿಜಿಯನ್ಸ್ ಆರ್ ಲ್ಯಾಕ್ ಆಫ್ ಸ್ಕಿಲ್. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೆ, ಅದರಲ್ಲಿ ಸ್ಕಿಲ್ಲಲ್ಲಿ ತೊಂದರೆ ಇರುತ್ತೆ. ಕಾಸಸ್ ಇಂಜುರಿ ಟು ದ ಏಜೆಂಟ್, ದ ಪ್ರಿನ್ಸಿಪಾಲ್ ಈಸ್ ಲಯಬಲ್ ಟು ಕಾಂಪೆನ್ಸೇಟ್. ಎಕ್ಸಾಂಪಲ್ ಒಂದು, ಇಫ್ ಎ ಪ್ರಿನ್ಸಿಪಾಲ್ ಗಿವ್ಸ್ ಡಿಫೆಕ್ಟಿವ್ ಗೂಡ್ಸ್ ಟು ದ ಏಜೆಂಟ್ ಟು ಡೆಲಿವರ್ ಆ್ಯಂಡ್ ದ ಏಜೆಂಟ್ ಗೆಟ್ಸ್ ಇನ್ ಟು ಲೀಗಲ್ ಟ್ರಬಲ್ ಆರ್ ಸಫರ್ಸ್ ಲಾಸ್, ದ ಪ್ರಿನ್ಸಿಪಾಲ್ ಮಸ್ಟ್ ಕಾಂಪೆನ್ಸೇಟ್. ಡಿಫೆಕ್ಟಿವ್ ಗೂಡ್ಸ್ ಕೊಟ್ಟಿರ್ತಾರೆ, ಆ ಗೂಡ್ಸ್ನ ಅವನು ಮಾರ್ತಾನೆ. ಮಾರಿದ ಮೇಲೆ ಇವನು ಕೊಟ್ಟಿದ್ದ ಅಂಥೇಳಿ ಇವನ ಮೇಲೆ ಕೇಸ್ ಹಾಕ್ತಾನೆ ಹಾನಿಯಾಗಿದ್ದಕ್ಕೆ. ಯಾರು? ಕಸ್ಟಮರ್, ಥರ್ಡ್ ಪಾರ್ಟಿ. ಆವಾಗ ಹಾನಿಯನ್ನು ಭರಿಸುವಂತಹ ಪರಿಸ್ಥಿತಿ ಅಭಿರಕ್ಷಕನೇ ಅಥವಾ ಏಜೆಂಟಿಗೆ ಬರುತ್ತೆ. ಆ ಬಂದಂತಹ ಪರಿಸ್ಥಿತಿಯನ್ನು ಅವನು ಏನು ಮಾಡಬೇಕು, ಅಲ್ಲಿ ಪೇಮೆಂಟ್ ಮಾಡ್ತಾನೆ ಥರ್ಡ್ ಪಾರ್ಟಿಗೆ. ಮಾಡಿದ ನಂತರ ಮಾಲಕನ ಕಡೆಯಿಂದ ಅದನ್ನು ವಸೂಲು ಮಾಡ್ತಾನೆ. ವಸೂಲು ಮಾಡಲಿಕ್ಕೆ ಅವನಿಗೆ 225ರಲ್ಲಿ ಅಧಿಕಾರ ಇದೆ, ಹಕ್ಕು ಇದೆ ಅನ್ನೋದನ್ನು ನಾವು ಈ ಕಾನೂನಿನ ಮುಖಾಂತರ ನೋಡ್ಬೋದು. ಎಸ್, ಡ್ಯೂಟಿ ನಾಟ್ ಟು ಪ್ರಿವೆಂಟ್ ಏಜೆಂಟ್ ಫ್ರಮ್ ಅರ್ನಿಂಗ್ ರೆಮ್ಯುನರೇಷನ್. ನೋಡಿ, ಒಂದ್ಸಲ ಏಜೆನ್ಸಿ ಬಿಸ್ನೆಸ್ ಅಂದರೆ ಅವನು ವ್ಯಾಪಾರನೇ ಮಾಡೋದು. ಆದ್ದರಿಂದ ಅವನಿಗೆ ನಾವು ರೆಮ್ಯುನರೇಷನ್ ಮಾಡೋದು ನೀವು ಮಾಡ್ಕೊಳ್ಳೋಂಗಿಲ್ಲ ಅಂಥೇಳಿ ಆ ರೀತಿಯಾದಂಥ ಕಂಡೀಷನ್ನು ಹಾಕೋ ಹಾಗಿಲ್ಲ. ದಟ್ ಈಸ್ ದಿ ಎಕ್ಸಾಂಪಲ್. ಇಫ್ ಎನ್ ಏಜೆಂಟ್ ಬ್ರಿಂಗ್ಸ್ ಎ ಬಯರ್ ಆ್ಯಸ್ ಎಗ್ರೀಡ್, ದ ಪ್ರಿನ್ಸಿಪಾಲ್ ಕ್ಯಾನಾಟ್ ಸೆಲ್ ದ ಗೂಡ್ಸ್ ಟು ಸಮ್ಒನ್ ಎಲ್ಸ್ ಜಸ್ಟ್ ಟು ಅವಾಯ್ಡ್ ಪೇಯಿಂಗ್ ಏಜೆಂಟ್ಸ್ ಕಮಿಷನ್. ನೋಡಿ, ಏಜೆಂಟನ ಕಮಿಷನ್ ಕೊಡೋಕ್ಕಾಗುತ್ತೆ ನಾನು ಅಂಥೇಳಿ ನಾವು ಅವನಿಗೆ ಅವಾಯ್ಡ್ ಮಾಡಿ ಮತ್ತೊಬ್ಬನಿಗೆ ಮಾರೋ ಹಾಗಿಲ್ಲ. ಒಮ್ಮೆ ಏಜೆನ್ಸಿ ಗಿರಾಕಿನ ತೆಗೆದುಕೊಂಡು ಬಂದ, ಎಗ್ರೀಡ್ ಪಾಯಿಂಟಲ್ಲಿ ಗಿರಾಕಿನ ಕರ್ಕೊಂಡು ಬಂದ ಅಂತಂದರೆ ಇವರು ಅದನ್ನು ತಪ್ಸೋಕ್ಕಾಗಲ್ಲ. ಒಂದು ವೇಳೆ ತಪ್ಪಿಸಿದ್ರು ಏಜೆನ್ಸಿ ಅಮೌಂಟ್ ಅವನಿಗೆ ಕೊಡಬೇಕಾಗ್ತದೆ. ದಟ್ ಈಸ್ ದಿ
ಪ್ರಿನ್ಸಿಪಲ್. ಆಮೇಲೆ ದ ನೆಕ್ಸ್ಟ್ ಒನ್ ಈಸ್ ಡ್ಯೂಟಿ ಟು ಪೇ ರೆಮ್ಯುನರೇಷನ್. ಒಮ್ಮೆ ನಾವು ಏಜೆನ್ಸಿ ಕಾಂಟ್ರಾಕ್ಟ್ನಲ್ಲಿ ಒಪ್ಪಿದಂತಹ ಹಣವನ್ನು ಏನು ಮಾಡಬೇಕಾಗತ್ತೆ, ಏಜೆಂಟಿಗೆ ಕೊಡೋದು ನಮ್ಮ ಕರ್ತವ್ಯ. ಇದು ಅವನ ಹಕ್ಕಿನಲ್ಲಿಯೂ ನಾವು ಇದನ್ನು ಸ್ಟಡಿ ಮಾಡಿದ್ದೀವಿ. ಇಲ್ಲಿ ಈ ಪ್ರಿನ್ಸಿಪಲ್ನ ಕರ್ತವ್ಯದ ಒಂದು ರಿಲೇಷನ್ ಇಟ್ಕೊಂಡು ನಾನೇನು ಮಾಡಿದ್ದೀನಿ, 4 ಮತ್ತು 5 ಆ್ಯಡ್ ಮಾಡಿದ್ದೀನಿ. ಕಾನೂನು ಪ್ರಕಾರ 3 ಪ್ಲಸ್ ಇವೆರಡೂ ಕೂಡ ಇವರ ಜವಾಬ್ದಾರಿ ಅಂತಕ್ಕಂಥದ್ದು. ಆಮೇಲೆ ಗುಡ್ ಫೇತ್ಗೆ ಇದೊಂದು ಕೇಸ್ ಲಾ. ಏನು ಕೇಸ್ ಲಾ? ಪನ್ನಾಲಾಲ್ ವರ್ಸಸ್ ಮೋಹನ್ ಲಾಲ್ 1951 ಕೇಸ್ ಇದು. ದ ಸುಪ್ರೀಂ ಕೋರ್ಟ್ ಹೆಲ್ಡ್ that the principal must indemnify an agent for the acts done in good faith even if they cause loss to third parties. ನೋಡಿ, ಥರ್ಡ್ ಪಾರ್ಟಿಗೆ ಲಾಸ್ ಆದರೂ ಕೂಡ ಗುಡ್ ಫೇತಲ್ಲಿ ಏನು ವ್ಯವಹಾರ ಮಾಡಿರ್ತಾನೆ ಅದಕ್ಕೆ ಏಜೆಂಟನನ್ನು ಅಭಿರಕ್ಷಕನನ್ನು ರಕ್ಷಿಸುವಂತಹ ಜವಾಬ್ದಾರಿ ಯಾರಿಗಿದೆ? ಪ್ರಿನ್ಸಿಪಾಲ್ಗಿದೆ. ಈ ಕೇಸ್ನ ನಾನು ಡೀಟೇಲಾಗಿ ಅನಲೈಸಿಸ್ ಮಾಡ್ತೀನಿ. ನೌ ಐ ವಿಲ್ ಕಮ್ ಟು ದಿ ಸೆಕ್ಷನ್ 224. Actually, section 224 is nothing but the extension of the basic principle of contract. What is basic principle of contract? The basic principle of contract is all agreements are not contracts, but all contracts are agreements. Why? Any contract that is done or executed is in accordance with the public policy, in accordance with the law of the land. Anything you enter into contract with anybody which is against the law of the land, against the public policy, then it is not a contract at all. However, to clarify it more, it is done. To clarify it more, this section is added. What is this section? Let us see. If a principal asks the agent to do something illegal, ಯಾವುದು ಕಾನೂನಾತ್ಮಕವಲ್ಲವೋ ಅಥವಾ ಕಾನೂನು ಬಾಹಿರವೋ ಅಂತಹ ಒಂದು ಕೆಲಸವನ್ನು ಯಜಮಾನನು ಅಭಿಕರ್ತನಿಗೆ ಮಾಡಲು ಹೇಳಿದರೆ ಅದನ್ನು ಗುಡ್ ಫೇತ್ ಕ್ಲಾಸಲ್ಲಿ ತಗೊಳ್ಳಂಗಿಲ್ಲ. ಅಂದರೆ ಏಜೆನ್ಸಿ ಮಾಡುವವನಿಗೆ ಒಂದು ಕಾಮನ್ ಸೆನ್ಸ್ ಇರಬೇಕು. ಪ್ರಿನ್ಸಿಪಾಲ್ ಹೇಳುವಂತಹ ಕೆಲಸ ಕಾನೂನಾತ್ಮಕವಾಗಿದೆಯೋ ಕಾನೂನು ಬಾಹಿರವಾಗಿದೆಯೋ. ಕಾನೂನು ಬಾಹಿರವಾಗಿರುವಂತಹ ಕೆಲಸವನ್ನು ನೀವು ಗುಡ್ ಫೇತಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಏಜೆಂಟು ಯಾವುದೇ ಕಾರಣಕ್ಕೂ ಪ್ರಿನ್ಸಿಪಾಲ್ ಹೇಳಿದಂತಹ ಕಾನೂನು ಬಾಹಿರ ಕೆಲಸವನ್ನು ಒಪ್ಕೊಳ್ಳೇಬಾರ್ದು. ಒಂದು ವೇಳೆ ಒಪ್ಪಿಕೊಂಡು ಅವನಿಗೆ ಹಾನಿ ಆದರೆ ಅದಕ್ಕೆ ಪ್ರಿನ್ಸಿಪಾಲ್ ಜವಾಬ್ದಾರಿ ಅಲ್ಲ. ಪ್ರಿನ್ಸಿಪಾಲ್ ನಿಮ್ಗೆ ಮೊದಲೇ ಹಳ್ಳ ಹಚ್ಚಿರ್ತಾನೆ, ಆ ಹಳ್ಳ ಹಚ್ಚುವಾಗಲೇ ನೀವೇನು ಮಾಡಬೇಕು, ಎಚ್ಚೆತ್ಕೊಳ್ಬೇಕು ಅನ್ನೋದು ಈ ಒಂದು ಪ್ರಕರಣದ ಸೆಕ್ಷನಿನ ಉದ್ದೇಶ. ಈ ಸೆಕ್ಷನ್ ಉದ್ದೇಶ ಇಷ್ಟೇ, ಒಬ್ಬ ಪ್ರಿನ್ಸಿಪಾಲು ಇಲ್ಲೀಗಲ್ ಕೆಲಸ ನಿಮಗೆ ಹೇಳಿದ ಮೇಲೆ ಅದರಿಂದ ನೀವು ನಷ್ಟ ಆದರೆ ಆ ನಷ್ಟ ಭರಿಸು ಅಂಥೇಳಿ ಪ್ರಿನ್ಸಿಪಾಲ್ ಮೇಲೆ ನೀವು ಕೇಸ್ ಹಾಕೋಕ್ಕಾಗಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ specific section. Now I will read the section. If a principal asks the agent to do something illegal or criminal and the agent suffers some loss or punishment, ಯಾಕಂದ್ರೆ ಇಲ್ಲಿಗಲ್ ಮಾಡಿದ್ರೆ ನಿಮ್ಗೆ ಏನಾಗ್ಬೋದು, ಬರೀ ಲಾಸ್ ಅಲ್ಲ, ನಿಮಗೆ ಪನಿಷ್ಮೆಂಟು ಆಗ್ಬೋದು. As a result, the principal is not responsible. We are not talking about the agent here. We are talking about the principal. ಯಜಮಾನ ಬಗ್ಗೆ ಮಾತಾಡ್ತಾ ಇದ್ದೀವಿ. Not responsible for compensating the agent. Even if the agent did not act on the express instruction of the principal, no indemnity is allowed. No indemnity. Indemnity ಅಂದರೆ ನಿಮಗೆ ರಕ್ಷಣೆ ಯಜಮಾನನಿಂದ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಯಜಮಾನನೇ ಹೇಳಿದ್ರು ಕೂಡ ಆದರೆ ಎಂಥ ಕೆಲಸ ಹೇಳ್ತಾನೆ ಅವನು, ಕಾನೂನು ಬಾಹಿರವಾದ ಕೆಲಸ ಹೇಳಿರ್ತಾನೆ. ಹೋಗಪ್ಪ ನೀನು ಅವನ್ನ ಕೊಲೆ ಮಾಡ್ಕೊಂಡು ಬಾ, ನಾನು ನಿನಗೆ 1 ಲಕ್ಷ ಕೊಡ್ತೀನಿ. ಅಥವಾ ಹೋಗು ನೀನು ಯಾರನ್ನಾರ ಎಂಗೇಜ್ ಮಾಡೋ ಅವನು ಕೊಲೆ ಮಾಡೋಕ್ಕೆ, ಆ ಥರ್ಡ್ ಪಾರ್ಟಿ ಕೊಲೆ ಮಾಡಿದರೆ ನಾನು ನಿನಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಇಟ್ಕೊಳ್ಳಿ. ಎಟ್ ದ ಫಸ್ಟ್ ಸ್ಟೆಪ್ ಇಟ್ಸೆಲ್ ಕೊಲೆ ಮಾಡುವುದು ಕಾನೂನು ಬಾಹಿರ, IPC 302. ಅಂತಹ ಕೆಲಸವನ್ನು ಏಜೆಂಟ್ ಆಗಿ ಒಪ್ಕೊಳ್ಳಿಕ್ಕೇ ಇವನಿಗೆ ಅಧಿಕಾರ ಇಲ್ಲ. ದ ಏಜೆನ್ಸಿ ಇಸ್ ವಾಯ್ಡ್ ಅಬ್ ಇನಿಷಿಯೋ ಇನ್ ಕೇಸ್ ಆಫ್ ಎನಿ ಕ್ರಿಮಿನಲ್ ಡೈರೆಕ್ಷನ್ಸ್. ಇನ್ ಕೇಸ್ ಆಫ್ ಎನಿ ಕ್ರಿಮಿನಲ್ ಡೈರೆಕ್ಷನ್ಸ್ ಬೈ ದಿ ಪ್ರಿನ್ಸಿಪಾಲ್, ಡೈರೆಕ್ಟ್ಲಿ ಆರ್ ಇಂಪ್ಲೈಡ್ಲಿ, ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಅನ್ನೋದು ಈ ಕಾನೂನಿನ ಅರ್ಥ. ದಿಸ್ ಇಸ್ ವಾಟ್ ಈಸ್ ದಿ ಮೀನಿಂಗ್. ವೈ ದಿಸ್ ಈಸ್ ಗಿವನ್?
ವಾಟ್ ಈಸ್ ದ ಪರ್ಪಸ್ ಆಫ್ ಆರ್ಟಿಕಲ್? ನಾನು ಅಂದ್ಕೊಂಡೆ ಹಾಗಾದ್ರೆ ಇದನ್ನ ಯಾಕೆ ಈ ರೀತಿ ಮಾಡಿದ್ರು ಇವರು, ವಾಟ್ ವಾಸ್ ದ ಪರ್ಪಸ್ ಆಫ್ ದಿಸ್ ಅನ್ನೋದನ್ನ ನಾನು ಈ 3 ಬುಲೆಟ್ ಪಾಯಿಂಟ್ಗಳನ್ನ ಮಾಡಿದ್ದೀನಿ ನೋಡಿ. ಅಪ್ಲೈಸ್ ಓನ್ಲಿ ಟು ಕ್ರಿಮಿನಲ್ ಆಕ್ಟ್ಸ್, ನಾಟ್ ಮೇರ್ಲಿ ಸಿವಿಲ್ ರಾಂಗ್ಸ್. ನೋಡಿ, ದಿಸ್ ಈಸ್ ಇನ್ ಕೇಸ್ ಆಫ್ ಕ್ರಿಮಿನಲ್ ಆಕ್ಟ್ಸ್. ಈವನ್ ಇಫ್ ದ ಏಜೆಂಟ್ ವಾಸ್ ಒಬಿಡಿಯಂಟ್, ಇದರಲ್ಲಿ ಗುಡ್ ಫೇತ್ ಇತ್ತು ಅಂತ ಇಟ್ಕೊಳ್ಳಿ, ಒಬಿಡಿಯಂಟ್ ಇತ್ತು ಅಂತ ಇಟ್ಕೊಳ್ಳಿ, ನೋ ಪ್ರೊಟೆಕ್ಷನ್ ಈಸ್ ಗಿವನ್. ಡಿಸೈನ್ ಟು ಡಿಸ್ಕರೇಜ್ ಪಾರ್ಟಿಸಿಪೇಷನ್ ಇನ್ ಇಲ್ಲಿಗಲ್ ಆಕ್ಟಿವಿಟೀಸ್. ಅಂದರೆ ಕಾನೂನು ಬಾಹಿರ ಯಾವುದೇ ಚಟುವಟಿಕೆಯನ್ನು ಸರ್ಕಾರ ಒಪ್ಕೊಳ್ಳೋದಿಲ್ಲ, ಅದನ್ನು ಹತ್ತಿಕ್ಕೋದಕ್ಕೋಸ್ಕರ, ಅಂಥದ್ದನ್ನು ಎಂಟರ್ಟೈನ್ ಮಾಡದೇ ಇರುವುದಕ್ಕೋಸ್ಕರ ಏನು, ಅಥವಾ ಈ ರೀತಿಯ ಅವೈಧಾನಿಕ ಚಟುವಟಿಕೆಗಳಲ್ಲಿ ಭಾಗವಹಿಸದಿರುವುದನ್ನು ತಡೆಯುವ ಉದ್ದೇಶದಿಂದ ಸ್ಪೆಸಿಫಿಕ್ ಆಗಿ ಸೆಕ್ಷನ್ 224ನ ಈ ಒಂದು ಸೆಕ್ಷನ್ನಲ್ಲಿ ಬರೆದಿದ್ದಾರೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 222 to 225. That's why I have 224 I have discussed separately, right? ಇಲ್ಲಿ ಇದಕ್ಕೆ ಎಕ್ಸಾಂಪಲ್ಗಳು ಇದ್ದಾವೆ, ಈ ಸೆಕ್ಷನ್ಗೆ ಇಲಸ್ಟ್ರೇಷನ್ ಇದ್ದಾವೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ದೇರ್ ಆರ್ ಇಲಸ್ಟ್ರೇಷನ್ಸ್. ಫಸ್ಟ್ ಇಲಸ್ಟ್ರೇಷನ್ ನೋಡಿ, ಎ ಎಂಪ್ಲಾಯ್ಸ್ ಬಿ ಟು ಬೀಟ್ ಸಿ, ಎ ಎಂಪ್ಲಾಯ್ಸ್ ಬಿ ಟು ಬೀಟ್ ಸಿ. ಹಿಯರ್ ಬಿ is agent for A, the work is beating C and agrees to indemnify him against all consequences of the act. ಆಮೇಲೆ ಆಯಿತು, ನಿನಗೆ ಏನಾದ್ರು ಪೊಲೀಸ್ ಕೇಸ್ ಸರ್ ಎಲ್ಲ ನಾನು ನೋಡ್ಕೋತೀನಿ ಹೋಗು ಅಂತ ಹೇಳ್ತಾನೆ. ಬಿ ದೇರ್ ಅಪಾನ್ ಬೀಟ್ಸ್ ಸಿ ಆ್ಯಂಡ್ ಹ್ಯಾಸ್ ಟು ಪೇ ಡ್ಯಾಮೇಜಸ್ ಟು ಸಿ ಫಾರ್ ಡೂಯಿಂಗ್ ಸೊ. ಅವನಿಗೆ ಡ್ಯಾಮೇಜಸ್ ಪರಿಹಾರ ಕೊಡಬೇಕಾಗ್ತದೆ. ಎ ಈಸ್ ನಾಟ್ ಲಯಬಲ್ ಟು ಇಂಡೆಮ್ನಿಫೈ ಬಿ. ನೋಡಿ, ಆದಾಗ್ಯೂ ಕಾನೂನಾತ್ಮಕವಾಗಿ ಎ ಯಾವುದೇ ಕಾರಣಕ್ಕೂ ಕಾನೂನು ಪ್ರಕಾರ ಅವನು ಎ ಜವಾಬ್ದಾರನಲ್ಲ. ಬಿದೇ ತಪ್ಪದು, ಎ ದಲ್ಲೇ ಅಲ್ಲ. ಎ ಹೇಳಿರ್ಬೋದು, ಬಟ್ ಬಿ ಮಾಡಬಾರ್ದು ಅಂತಿದ್ರ ಅರ್ಥ. ಬಿ ಅದನ್ನು ಮಾಡಬಾರ್ದು ಅಂತಿದ್ರ ಅರ್ಥ. ನೆಕ್ಸ್ಟ್, ಬಿ ದ ಪ್ರಾಪರೇಟರ್ ಆಫ್ ಎ ನ್ಯೂಸ್ ಪೇಪರ್ ಪಬ್ಲಿಷಿಸ್ ಎಟ್ ಎಸ್ ರಿಕ್ವೆಸ್ಟ್. ನೋಡಿ, ಇಲ್ಲಿ ಬಿ ಏನು ಮಾಡ್ತಾನೆ, ಎ ಡೈರೆಕ್ಷನ್ಸ್ ಮೇಲೆ, ಬಿ ಈಸ್ ಏಜೆಂಟ್ ಹಿಯರ್, ಎ ಇಸ್ ದಿ ಪ್ರಿನ್ಸಿಪಾಲ್, ಅವನ ರಿಕ್ವೆಸ್ಟ್ ಮೇಲೆ ಪೇಪರ್ನಲ್ಲಿ ಪಬ್ಲಿಷ್ ಮಾಡಕ್ಕೆ ಹೇಳ್ತಾನೆ. ಎ ಲೈಬಲ್ ಅಂದರೆ ಹಾನಿಕಾರಕವಾದಂತಹ ಸುದ್ದಿ, ಅಂದರೆ ಇನ್ನೊಬ್ಬನಿಗೆ ಮರ್ಯಾದೆಗೆ ಕುಂದು ಬರುವಂತಹ ಸುದ್ದಿಯನ್ನು ಏನು ಮಾಡ್ತಾನೆ ಅವನು, ಪಬ್ಲಿಷ್ ಮಾಡಕ್ಕೆ ಹೇಳ್ತಾನೆ. ಅದನ್ನು ಪಬ್ಲಿಷ್ ಮಾಡ್ತಾರೆ. ಎ ಅಗ್ರೀಸ್ ಟು ಇಂಡೆಮ್ನಿಫೈ, ಓಕೆ ನೀನು ಮಾಡು, ಆಮೇಲೆ ಏನಾರ ನಿನಗೆ ತೊಂದರೆ ಆದ್ರೆ ನಾನು ನೋಡ್ಕೋತೀನಿ ಅಂತ. ಆದರೆ ಆಮೇಲೆ ಎ ಆ ರೀತಿಯಾದಂತಹ ಒಂದು ಜವಾಬ್ದಾರಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎ ಮೇಲೆ ಎಗೆ ಏನೂ ಆಗೋದಿಲ್ಲ, ನಿಮ್ಮನ್ನು ಹಳ್ಳ ಹತ್ತಿಸ್ತಾರೆ ಅಷ್ಟೇ, ಅವರು ನಿಮ್ಮನ್ನು ಹಳ್ಳ ಹತ್ತಿಸ್ತಾರೆ. ಎ ಅಗ್ರೀಸ್ ಟು ಇಂಡೆಮ್ನಿಫೈ ಬಿ ಅಗೇನ್ಸ್ಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪಬ್ಲಿಕೇಶನ್ ಆ್ಯಂಡ್ ಆಲ್ ದ ಕಾಸ್ಟ್ ಆ್ಯಂಡ್ ಡ್ಯಾಮೇಜಸ್ ಆಫ್ ಎನಿ ಆ್ಯಕ್ಷನ್ ಇನ್ ರೆಸ್ಪೆಕ್ಟ್ ದೇರ್ ಆಫ್. ಬಿ ಈಸ್ ಶೂಡ್ ಬೈ ಸಿ. ಅವಾಗ ಏನು ಪೇಪರ್ನ ಮೇಲೆ ಸಿ ಕೇಸ್ ಹಾಕ್ತಾನೆ, ಮಾನಹಾನಿ ಕಟ್ಲೆ ಹಾಕ್ತಾನೆ. ಮಾನಹಾನಿಯಲ್ಲಿ ಎರಡೂ ಹಾಕ್ಬೋದು ನಾವು, ಕ್ರಿಮಿನಲ್ಲು ಹಾಕ್ಬೋದು, ಸಿವಿಲ್ ಹಾಕ್ಬೋದು. ಕ್ರಿಮಿನಲ್ನಲ್ಲಿ ಶಿಕ್ಷೆಗೆ ಹಾಕ್ಬೋದು, ಸಿವಿಲ್ನಲ್ಲಿ ದುಡ್ಡಿಗೆ ಹಾಕ್ಬೋದು. ಹೀಗೆ ಕೇಸ್ ಹಾಕ್ತಾನೆ. ಕೇಸ್ ಹಾಕಿದ ಮೇಲೆ ಏನಾಗುತ್ತೆ, ಆ್ಯಂಡ್ ಎ ಹ್ಯಾಸ್ ಟು ಪೇ ಡ್ಯಾಮೇಜಸ್. ಇಲ್ಲೇನಾಯ್ತೆ, ಸಾರಿ, ಈಗ ಇವನು ಮಾತು ಕೇಳಿದವನಿದಾನಲ್ಲ, ಹಿ ಹ್ಯಾಸ್ ಟು ಪೇ ದ ಡ್ಯಾಮೇಜಸ್ ಆ್ಯಂಡ್ ಆಲ್ಸೋ ಇನ್ಕರ್ಸ್ ಎಕ್ಸ್ಪೆಂಡಿಚರ್. ಹವೆವರ್ ಹೇಳಿದ್ನಲ್ಲ ಇವನು ಪುಣ್ಯಾತ್ಮ ಎ, ಇವನು ಹೇಳಿದ್ನಲ್ಲ, ಇವನು ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಆಗೋದಿಲ್ಲ. ಎ ಈಸ್ ನಾಟ್ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ದಿಸ್ ಈಸ್ ವಾಟ್ ಈಸ್ ಸೆಕ್ಷನ್ 224. ವಿತ್ ದಿಸ್ ಪ್ರಿನ್ಸಿಪಾಲ್ಸ್ ಡ್ಯೂಟಿ ಟುವರ್ಡ್ಸ್ ಏಜೆಂಟ್ ಈಸ್ complete. With this it is complete. And now that Pannalal case I was discussing, just I will discuss this case, what is the facts and what are the results. If necessary, case, if it is a long answer, you can write this case law. For short answer, details are not required. Background of the case. Mohanlal was the owner of a warehouse where goods belonging to Pannalal were stored. ವೇರ್ಹೌಸ್ ಯಾರ್ದು, ಮೋಹನ್ಲಾಲ್ದು. ಪನ್ನಾಲಾಲ್ದು ಗೂಡ್ಸ್ ಇಟ್ಕೊಂಡಿದ್ರು. ಪನ್ನಾಲಾಲ್ ಗೇವ್ ಫಾಲ್ಸ್ ಇನ್ಫಾರ್ಮೇಷನ್ ಟು ದ ಇನ್ಶೂರೆನ್ಸ್ ಕಂಪನಿ ದಟ್ ದ ಗೂಡ್ಸ್ ವೇರ್ ಎಟ್ ರಿಸ್ಕ್, which led the company to take precautionary steps incurring expenses. Later it was found that the information was incorrect and misleading. The insurance company sued for the loss it had incurred because of the false alarm. ನೋಡಿ, ಇಲ್ಲಿ ಏನು ಮಾಡ್ತಾರೆ, ಇನ್ಶೂರೆನ್ಸ್ ಕಂಪ್ನಿಗೆ ಇವರು ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ. ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಅದ್ರ ಮೇಲೆ ಕೆಲವು ದುಡ್ಡು ತಗೊಳ್ಳಿಕ್ಕೆ ಇವ್ರು ಟ್ರೈ ಮಾಡ್ತಾರೆ. ಸಿ, ಮೋಹನ್ಲಾಲ್ ವಾಸ್ ದ ಓನರ್ ಆಫ್ ಎ ವೇರ್ಹೌಸ್ ವೇರ್ ಗೂಡ್ಸ್ ಬಿಲಾಂಗಿಂಗ್ ಟು ಪನ್ನಾಲಾಲ್ ವರ್ ಕೆಪ್ಟ್. ಫಾಲ್ಸ್ ಇನ್ಫಾರ್ಮೇಷನ್
was given to the insurance company, then let us see what the judgment issue nodi issue whether Panna Lal agent could be indemnified by Mohan Lal for the expenses or loss incurred by the insurance company due to Agents Act, which was done in good faith but based on wrong information. Nodi, when it is done in good faith, then he is liable. The Supreme Court held that if an agent acts in good faith, relying on the authority or instructions of the principal, then the principal is bound to indemnify. ಇಲ್ಲಿ ಅವೆಲ್ಲ ಮಟೀರಿಯಲ್ ಹಾಳಾಗ್ತಾ ಇದ್ದಾವೆ ಅಂತ ಫಾಲ್ಸ್ ಇನ್ಫಾರ್ಮೇಷನ್ನು ಈ ಏಜೆಂಟ್ ಹೇಳಿದ್ಯಾರು ಪ್ರಿನ್ಸಿಪಾಲ್, ಆದ್ದರಿಂದ ಪ್ರಿನ್ಸಿಪಾಲ್ ಇಲ್ಲಿ ಜವಾಬ್ದಾರಿ ಆಗ್ತಾನೆ. ಈವನ್ ಇಫ್ ದ ಆಕ್ಟ್ ಕಾಸಸ್ ಲಾಸ್ ಟು ದ ಥರ್ಡ್ ಪಾರ್ಟಿ, ದ ಏಜೆಂಟ್ ಈಸ್ ಪ್ರೊಟೆಕ್ಟೆಡ್ ಪ್ರೊವೈಡೆಡ್ ದೇರ್ ವಾಸ್ ನೋ ಫ್ರಾಡ್ ಆರ್ ಕ್ರಿಮಿನಲ್ ಇಂಟೆಂಟ್. ಇದರಲ್ಲಿ ಏನಿರಬಾರ್ದು, ಫ್ರಾಡ್ ಅಥವಾ ಕ್ರಿಮಿನಲ್ ಇಂಟೆಂಟು ಇರಬಾರ್ದು. ಇಷ್ಟಿಲ್ಲ ಅಂತಂದರೆ ಏನಾಗ್ತಾನೆ, ಏಜೆಂಟು ಜವಾಬ್ದಾರಿ ಆಗೋದಿಲ್ಲ, ಪ್ರಿನ್ಸಿಪಾಲೇ ಜವಾಬ್ದಾರಿ ಆಗ್ತಾರೆ ಅಂತೆ. ಲೀಗಲ್ ಪ್ರಿನ್ಸಿಪಲ್ಸ್ 223 ಇಲ್ಲಿ ಗುಡ್ ಫೇತ್ನ ನಾನು ಇನ್ನೊಂದ್ಸಲ ಹೇಳಿದ್ದೀನಿ. ಅಲ್ಲಿ ಏನಿದೆ, ವಾಟ್ ಇಟ್ ಸೇಸ್, ವೇರ್ ಒನ್ ಪರ್ಸನ್ ಎಂಪ್ಲಾಯ್ಸ್ ಎನದರ್ ಟು ಡೂ ಆನ್ ಆ್ಯಕ್ಟ್ ಆ್ಯಂಡ್ ದ ಏಜೆಂಟ್ ಡಸ್ ಇಟ್ ಇನ್ ಗುಡ್ ಫೇತ್, ದ ಎಂಪ್ಲಾಯರ್ ಮಸ್ಟ್ ಇಂಡೆಮ್ನಿಫೈ ಹಿಮ್ ಅಗೇನ್ಸ್ಟ್ ದ ಕಾನ್ಸಿಕ್ವೆನ್ಸಸ್ ಈವನ್ ಇಫ್ ದ ಆ್ಯಕ್ಟ್ ಕಾಸಸ್ ಇಂಜರಿ ಟು ದ ಥರ್ಡ್ ಪಾರ್ಟಿ. Therefore, good faith matters. An agent who acts honestly on the principal's instruction is protected. Principal's liability, the principal must indemnify the agent unless the act was criminal or done in bad faith. Criminal ಗೆ 224. The case reinforced the importance of indemnity provisions under the Contract Act. That's it. Indemnity ಗೂ ನೀವು ಇದನ್ನು ಹೇಳ್ಬೋದು, ಇಲ್ಲಿ ಇದನ್ನು ಹೇಳ್ಬೋದು. This is all about the principal's ಡ್ಯೂಟಿ ಟುವರ್ಡ್ಸ್ ದಿ ಏಜೆಂಟ್. ಅಂದರೆ ಈ ಏಜೆಂಟನಿಗೆ ಬಾಧ್ಯನಾಗಿರೋದು, ಯಜಮಾನನ ಬಾಧ್ಯತೆಗಳು ಯಾರ ವಿಷಯದಲ್ಲಿ, ಅಭಿಕರ್ತನ ವಿಷಯದಲ್ಲಿ. ಅಭಿಕರ್ತನಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು, ಅವನು ಏನು ಅನಾನುಕೂಲ ಮಾಡಬಾರ್ದು ಅನ್ನುವ ಎಲ್ಲ ಪಾಯಿಂಟ್ಗಳನ್ನು ನಾನು ಇದರಲ್ಲಿ ಹೇಳಿದ್ದೀನಿ. 222 ಆ್ಯಕ್ಟ್ ಡನ್ ಆ್ಯಸ್ ಪರ್ ಲಾ, 223 ಆ್ಯಕ್ಟ್ ಡನ್ ಇನ್ ಗುಡ್ ಫೇತ್, 225 defect by the principal, then 224 criminal act. Only in criminal act principal is not liable. ಅದಕ್ಕೆ ನಾನು ಅದನ್ನು ಸಪ್ರೇಟ್ ಆಗಿ ಮಾಡಿದ್ದೀನಿ. 224 ಏನು ಅಂದರೆ ಅವ ಕ್ರಿಮಿನಲ್ ಕೆಲಸ ಮಾಡುವಂತಾನೆ, ಆವಾಗ ನೀವು ಮಾಡಿದರೆ ನಿಮ್ಮ ಮೂರ್ಖತನ, ಏಜೆಂಟನ ಮೂರ್ಖತನ, ಅದು ಮಾಡಬಾರ್ದು. ಅವನು ಹಿ ಶುಡ್ ನಾಟ್ ಡೂ ಇಟ್ ಅಂಥೇಳಿ ಕ್ಲಾರಿಫಿಕೇಶನ್ ಕೊಡ್ತಾ, ಇದು ಅಲ್ಲದೆ ಇನ್ನೆರಡು ಡ್ಯೂಟಿಗಳು, ಅವು ರೈಟ್ಸ್ ಇರ್ತವೆ ಏಜೆಂಟ್ನು, ಅವನ ಡ್ಯೂಟಿನಲ್ಲಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ಏನು ಅಂತಂದರೆ, ಪ್ರಿನ್ಸಿಪಾಲು ಏಜೆಂಟಿಗೆ ಬರುವಂಥ ಹಣವನ್ನು ತಡೆ ಹಿಡಿಯೋ ಆಗಿಲ್ಲ, ಅವನ ರೆಮ್ಯುನರೇಷನ್, ಅವನ ಸಂಬಳ, ಅವನ ಗಳಿಕೆ ಏನಿದೆಯಲ್ಲ ಅದನ್ನು ಅವನು ಕೊಡಲೇಬೇಕು. ಕೊಡದೆ ಹೋದರೆ ಅವ ತನ್ನ ಹತ್ರ ಏನಾದ್ರು ಹಣ ಇತ್ತು ಪ್ರಿನ್ಸಿಪಾಲ್ದಂದರೆ ಅದರಲ್ಲಿ ಮುರ್ಕೊಂಡು ಕೊಡ್ಬೋದು ಅವನು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನಾನು ಬೈ ಆ್ಯಂಡ್ ಲಾರ್ಜ್ ಯೂನಿಟ್ 3 ಕಾಂಟ್ರಾಕ್ಟ್ 2ನ ಯೂನಿಟ್ 3 ಇಲ್ಲಿಗೆ ಮುಗೀತದೆ ಅಂದ್ಕೊಳ್ತೀನಿ. ಇನ್ನು ಕ್ವಶನ್ ಪೇಪರ್ಲಿ ಏನಾದ್ರು ಎಕ್ಸ್ಟ್ರಾ ಐಟಮ್ ಬಂದಿದ್ದರೆ ನಾನು ಅವುಗಳ ಚರ್ಚೆಯನ್ನು ಮತ್ತೆ ಮಾಡ್ತೀನಿ. ಈಗ ನಾನು ಕಾಂಟ್ರಾಕ್ಟ್ 2 ಮತ್ತು ಕಾನ್ಸ್ಟಿಟ್ಯೂಷನ್ 2ದ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ನಿಮಗೆ ಒಂದೆರಡು ದಿನದಲ್ಲಿ ನಿಮ್ಮ ಮುಂದೆ ತರ್ತೀನಿ. ಪರೀಕ್ಷೆ ಹತ್ತಿರ ಬರ್ತಾ ಇದೆ, ನೀವುಗಳು ಸೀರಿಯಸ್ ಆಗಿ ಓದ್ತಾ ಇರೋದು ನನಗೂ ಗೊತ್ತಾಗ್ತಾ ಇದೆ. ಆದ್ದರಿಂದ ನಿಮಗೀಗ ಬೇಕಾಗಿರೋದು ಏನು ಅಂತಲೂ ನನಗೆ ಗೊತ್ತಿದೆ, ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು. ಎರಡೂ ವಿಷಯದ ಮೇಲೆ, ಕಾಂಟ್ರಾಕ್ಟ್ 2 ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ 2 ಮೇಲೆ, ಸಂವಿಧಾನ 2 ಮತ್ತು ಕರಾರು 2ರ ಎರಡೂ ವಿಷಯದಲ್ಲಿಯೂ ಪ್ರಶ್ನೆ ಪತ್ರಿಕೆಗಳ ಚರ್ಚೆಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.